ಹೆಂಗ ಅಮ್ಮನ ಕೈ ಸಿಗ್ದಂಗ ಓಡ್ ಬಂದೆ ಇವ್ರ ಮನೆಗೆ ಯಾರು ಇಲ್ಲ. ಎಲ್ಲಿಗೆ ಹೋತಪ್ಪ ಚಿಕ್ಕಮ್ಮ? ಅಜ್ಜಿನೂ ಇತ್ತು, ಅಜ್ಜಿನೂ ಇಲ್ಲ, ಯಾರು ಇಲ್ಲ. ಅಯ್ಯೋ ರಾಮ, ನಾನು ಒಬ್ಬಳೇ ಬಂದೆ ಇಲ್ಲಿಗೆ. ಒಳಗೈತೇನಪ್ಪ ಚಿಕ್ಕಮ್ಮ, ಅಡಿಗೆ ಮಾಡ್ತಿರ್ಬೇಕು. ಚಿಕ್ಕಮ್ಮ ಚಿಕ್ಕಮ್ಮ ಚಿಕ್ಕಮ್ಮ, ಮನೆಗೆ ಐದಿಯೇ? ಯಪ್ಪ, ನಮ್ಮ ಅಮ್ಮಯ್ಯಂತೂ ನಾನು ಎಲ್ಲಿಗೋದ್ರು ಅಲ್ಲಿಗೆ ಹುಡಿಕೊಂಬರೋದು. ಹೆಂಗೋ ಹೊತ್ಲಾಗೆ ನಮ್ಮ ಅಮ್ಮನ ಕಣ್ಣಿಗೆ ಕಾಣಿಸ್ತಂಗ ಓಡಲೇ ಬಂದೆ ಇವ್ರ ಮನೆಯಕ್ಕೆ. ಹೆಂಗ ಅಮ್ಮಯ್ಯ ಇವಾಗ ನಾನು ಕಂಡಿಡಿಯಕ್ ಆಗದೇ ಇಲ್ಲ. ಅಯ್ಯ, ಮಾತಾಡ್ತಾನೆ ಇಲ್ಲ ಚಿಕ್ಕಮ್ಮ. ಚಿಕ್ಕಮ್ಮ ಪದ್ದು, ನೀನಾ? ಅಯ್ಯೋ, ನಾನು ಯಾರಪ್ಪ ಇಷ್ಟು ಜೋರ ಗರ್ಸ್ಕೊಂತಾ ಇದಾರೆ ಅಂತ ತಿಳ್ಕೊಂಡೆ. ಕುಕ್ಕಲ್ ಪದ್ದು, ಯಾಕೆ ಬಂದಿದ್ದೆ? ಯಾಕೆ ಇಲ್ಲ ಚಿಕ್ಕಮ್ಮ, ನಮ್ಮ ಅಮ್ಮಯ್ಯ ನನ್ನ ಒದ್ಯಕ್ಕೆ ಹುಡ್ಕಾಡ್ತೈತೆ. ಅದಕ್ಕೇನೆ ನಾನು ಊರಾಗೆ ಎಲ್ಲೆಲ್ಲೋ ತಪ್ಪಿಸ್ಕೊಂಡು ಹೋದೆ, ಎಲ್ಲೆಲ್ಲೋ ಬಚ್ಚಿಕೊಂಡೆ. ನಮ್ಮ ಅಮ್ಮಯ್ಯ ಊರು ತುಂಬಾ ಹುಡ್ಕಾಡ್ತಿತ್ತು. ಅದಕ್ಕೆ ಕೊನೆಗೆ ನಿಮ್ಮ ಮನೆಯಕ್ಕೆ ಬಂದೆ. ಇಲ್ಲಿಗಾದ್ರೆ ಅಮ್ಮಯ್ಯ ಬರಲ್ಲ ಅಂತಾನ. ಹೌದಾ? ಯಾಕೆ ಹುಡ್ಕಾಡ್ತೈತಿ ನಿಮ್ಮ ಅಮ್ಮಯ್ಯ? ಏನ್ ತಪ್ಪು ಮಾಡ್ದೆ ಪದ್ದು? ಅಯ್ಯೋ ಅಮ್ಮಯ್ಯ ಯಾತ ತರ ಕೊಟ್ಟಿತ್ತು ಕಣ್ಚಿಕ್ಕಮ್ಮ. ನಾನು ದಾರಿಗೆ ಹೋಗ್ತಾನ ಮಂಜ, ಆಮೇಲೆ ಇನ್ನೊಬ್ರು ಯಾರೋ ಸಿಕ್ಕಿರು ಮಾತಾಡ್ಸಿರು. ನಾನು ಮರ್ತು ತಿರ್ಗ ಯಾತ ಬ್ಯಾರೆ ತಗೊಂಡು ಹೋಗಿದ್ದೆ. ಅಮ್ಮ ಹೆಂಗೂನು ಕಾಂತಾರ ಅಂಗಡಿಗೆ ಮಾತ್ರ ಹೋಗ್ಬೇಡ ಅಂದಿತ್ತು. ನಾನು ಅಲ್ಲಿಗೆ ಹೋಗಿದ್ದೆ. ಅದಕ್ಕೇನೆ ಇವಾಗ ಅಮ್ಮಗೆ ಗೊತ್ತಾಗೈತೆ ಒಯ್ತೈತೆ ಅಂತ ನಾನು ಮನೆಯಾಗಿಂದ ತಪ್ಪಿಸ್ಕೊಂಡು ಓಡಲೆ ಬಂದೆ. ಎಲ್ಲೆಲ್ಗ ಹೋಗಿದ್ದೆ, ದೇವ್ರ ಗುಡಿಯಕ್ಕೆಲ್ಲ ಹೋಗಿದ್ದೆ. ಆಮೇಲೆ ಅಲ್ಲಿಗೆ ಇವ್ರ ಮಂತಕ್ಕೂ ಮಂಜಾನ ಮಂತಕ್ಕೂ ಹೋಗಿದ್ದೆ. ಮಂಜ ಇರ್ಲಿಲ್ಲ, ಅಚ್ಚ ಅಲ್ಲಿಂದ ತಪ್ಪಿಸ್ಕೊಂಡು ತಿರ್ಗಾ ಇಲ್ಲಿಗೆ ಬಂದೆ. ನಮ್ಮ ಅಮ್ಮಯ್ಯ ಹುಡ್ಕಾಡ್ತಾ ಇದ್ದೆ ಊರಾಗೆಲ್ಲ ನನ್ನ ಒಯ್ಯಕ್ಕೆ. ಅಯ್ಯೋ ಮುದ್ದು, ಅಲ್ಲ ಎಲ್ಲೆಲ್ಗೋ ಹೋಗೋ ಬದಲು ಸೀದಾ ನಮ್ಮನೆಗೆ ಬಂದಿದ್ರೆ ಆಗ್ತಿತ್ತ? ನಿಮ್ಮ ಅಮ್ಮಗೆ ಗೊತ್ತೇ ಆಗ್ತಾ ಇರಲಿಲ್ಲ ನೀನು ಇಲ್ಲಿದ್ಯಾ ಅಂತಾನ. ಅಕ್ಕೇನೆ ಕೊನೆಗೆ ಈ ಮನೆ ನೆನ್ಪಾತು, ಅದಕ್ಕೆ ಇಲ್ಲಿಗೆ ಬಂದೆ. ಚಿಕ್ಕಮ್ಮ ನಾನು ಇಲ್ಲೇ ಇರ್ತೀನಿ. ಸರಿ ಆಯ್ತು ಕಣ್ಪೋದು, ಇರು. ಅಯ್ಯಯ್ಯೋ ಪಾಪ, ಅಲ್ಲ ನಿನ್ನಂತ ಹುಡುಗಿನ ನಿಮ್ಮ ಅಮ್ಮಯ್ಯ ಒಯ್ಯಕ್ಕೆ ಊರು ತುಂಬಾ ಹುಡ್ಕಾಡ್ತಾ ಇದ್ದಾಳಲ್ಲ. ನಿಮ್ಮ ಅಮ್ಮಗೇನು ಬುದ್ಧಿದಿ ಆಯ್ತೋ ಇಲ್ವೋ? ಅಯ್ಯ ಚಿಕ್ಕಮ್ಮ, ಅಮ್ಮಗೆ ಬುದ್ಧಿ ಐತೆ. ಆದ್ರೆ ನಿಮ್ ಮನೆಯವ್ರ ಕಂಡ್ರೆ ಕಾಂತಾನ, ಇನ್ನು ನಿನ್ನು ಕಂಡ್ರೆ ಅಮ್ಮಗೆ ಸಿಟ್ಟು. ಅಕ್ಕೇನೆ ಹಿಂಗ ಆಡ್ತೈತಿ ಅವ ಅಮ್ಮಯ್ಯ. ಅಯ್ಯೋಯ್ಯೋ, ಎಷ್ಟು ಜಾಣೆ ಆಗಿದೆ ಪದ್ದು. ನೋಡ್ದ, ಎಲ್ಲ ಅರ್ಥ ಮಾಡ್ಕೊಂತೀಯ. ಪರವಾಗಿಲ್ಲ. ಯಾಕಂದ್ರೆ ತಿಂತೀಯೇನು? ಯಾಕಂದ್ರೆ ಕೊಡನೆ ಯಾಕೆ ಬೇಡ ಬಿಡು. ಈಗ ಅಮ್ಮಯ್ಯಗೆ ಇಲ್ಲಿರೋದ್ನ ಯಾರನ್ನ ಹೇಳ್ತಾರೋ ಏನೋ. ಅಯ್ಯೋ, ಯಾರು ಹೇಳಲ್ಲ ಬಿಡು, ಹೆದ್ರಿಕೆ ಮಕ್ಕ ಹೋಗ್ಬೇಡ. ನಾನು ಇದ್ದೀನಿ. ನಾನೇನು ಹೇಳಲ್ಲ ಪದ್ದು ಇಲ್ಲಿಗೆ ಬಂದೇವಳೆ ಅಂತಾನ. ನಿಮ್ಮ ಅಮ್ಮ ಇಷ್ಟಕ್ಕೂ ನಮ್ಮ ಮಟ್ಟಕ್ಕೆ ಬರೋದೇ ಇಲ್ವಲ್ಲ. ಅದಕ್ಕೆ ಅದಕ್ಕೆ ಕೆಂಪಿ ಅಲ್ವೇ? ಹೌದಲ್ವೇ? ಈ ಮಂಟಕ್ ಬರೋದೇ ಇಲ್ಲ ನಮ್ಮ ಅಮ್ಮಯ್ಯ. ನೀವು ಈ ಊರಿಗೆ ಬಂದಾಗಿಂದನ ಈ ಮಂಟಕ್ ಬಂದೇ ಇಲ್ಲ ನಮ್ಮ ಅಮ್ಮಯ್ಯ. ಅಯ್ಯೋ ರಾಮ, ನನಗೆ ಗೊತ್ತೇ ಇರ್ಲಿಲ್ಲ. ಮೊದ್ಲೇ ಈ ವಿಷಯ ಗೊತ್ತಿದೆ, ನಾನು ಸೀದಾ ಇಲ್ಲಿಗೆ ಬರ್ತಿದ್ದೆ ಕಣ್ಚಿಕ್ಕಮ್ಮ. ಅಯ್ಯೋ ಮುದ್ದು, ಹೋಗ್ಲಿ ಬಿಡು, ಈಗ್ಲಾದ್ರೂ ಬಂದಿಯಲ್ಲ, ಏನು ತೊಂದರೆ ಆಗಲ್ಲ. ಪೆದ್ದಿ, ಇಲ್ಲಿ ಬಂದು ಸೇರ್ಕೊಂಡಿದ್ದೇನೆ, ಬಾರಿ ಹೊರಕ್ಕೆ. ಅಯ್ಯೋ ಪದ್ದು, ನಿಮ್ಮಮ್ಮಯ್ಯ ಇಲ್ಲಿಗೆ ಬಂದಿರಂಗಿದ್ದಾಳೆ. ಇರು, ನಾನು ಹೋಗಿ ನೋಡ್ತೀನಿ, ನೀನ್ ಬರ್ಬೇಡ ಹಂಗ. ಅಮ್ಮಯ್ಯನೇ ಕಣ್ಚಿಕ್ಕಮ್ಮ, ಅದು ಅಮ್ಮಯ್ಯನೇ ಕರಿತಾ ಇರೋದು ಪೆದ್ದಿ ಅಂತ. ಅಯ್ಯೋ, ನನಗೆ ಭಯವಾಗ್ತೈತೆ. ಏನ್ ಹೆದರ್ಕೆ ಬೇಡ, ಸುಮ್ನೆ ನಾನು ಇದ್ದೀನಿ. ಓ ನೀವೇನಕ್ಕ? ಬರಿ. ಅಯ್ಯೋ, ಅಲ್ಲ ನಾವು ಈ ಊರಿಗೆ ಬಂದಾಗಿಂದ ನೀವು ಯಾವಾಗ ಬರ್ತೀರ ನಮ್ಮ ಮನೆಗೆ ಅಂತ ಕಾಯ್ತಿದ್ವಿ. ಸದ್ಯ ಇವತ್ತಾದ್ರೂ ನಮ್ಮನ್ನ ನೋಡ್ಬೇಕು, ನಮ್ಮ ಮನೆಗೆ ಬರ್ಬೇಕು ಅಂತ ಅನ್ನಿಸ್ತಲ್ಲ. ಬಾರಕ್ಕ, ಯಾಕೆ ಅಲ್ಲೇ ನಿಂತ್ಕೊಂಡಿದ್ಯಾ? ನೀನ್ ನೋಡ್ತಾ ಇದ್ರೆ ಎಷ್ಟು ಸಂತೋಷ ಆಗ್ತೈತೆ ಗೊತ್ತಾ. ಬಾ ಒಳಕ್ಕೆ. ನಾನಿಲ್ಲಿ ನಿಮ್ಮ ಅಕ್ಕ ಯಾಕೆ ಬಂದಿಲ್ಲ? ನಮ್ಮ ಪೆದ್ದಿ ಏನಾದ್ರು ಬಂದ್ಲೆ ನಿಲ್ಗೆ ಒಳಗಿದ್ರೆ ಕಳಿಸಿ ಈ ಕಡಿಕೆ. ಅಯ್ಯೋ ಪದ್ದುನ ಅವಾಗ ಬತ್ತಲೇ ಇರ್ತಾಳೆ. ನೀನೇ ಬಂದಿಲ್ಲ, ಎಲ್ಲರೂ ಬಂದಿದ್ರು. ನೀನು ಮತ್ತೆ ನಿನ್ ಮಗಳು ನೇತ್ರ, ಆಮೇಲೆ ಅಜ್ಜಯ್ಯಮ್ಮ, ಮೂವರು ಬಂದಿಲ್ಲ. ಇನ್ ಮಿಕ್ಕಿದವರೆಲ್ಲರೂ ಈ ಮನೆಗೆ ಬಂದಿದ್ದಾರೆ. ಬರ್ರಕ್ಕ, ಬಾ ಒಳಕ್ಕೆ, ಬಾರೇ ಅಕ್ಕ. ನಾನಿಲ್ಲಿ ನಿಂತಾಗೆ ಕತೆ ಹೊಡಿಯಕ್ ಬಂದಿಲ್ಲ. ನನ್ನ ಮಗಳನ್ನ ಕಳ್ಸು, ಪದ್ದುನ. ಯಾಕಕ್ಕ, ಏನ್ ಮಾಡಿಲ್ಲ ಅವಳು? ಅದೆಲ್ಲ ಕತೆ ಕಟ್ಕೊಂಡು ನಿನಗೇನೇ ಆಗ್ಬೇಕು? ನಮ್ ಪದ್ದು ಇದ್ರೆ ಕರಿ, ಇದ್ದಾಳೆ ಒಳಗೆ. ಬರ್ರಿ ಒಳಕ್ ಬಾ. ನಿಮ್ ಮನೆಯಕ್ಕೆ ನಾನು ಕಾಲು ನಿಕ್ಕಲ್ಲ, ನಿಮ್ ಉದಾಸ್ಲನು ತುಳಿಯಲ್ಲ. ನಾನು ಇಲ್ಲೇ ನಿಂತ್ಕೊಂಡಿರ್ತೀನಿ, ನನ್ನ ಮಗಳನ್ನ ಕಳ್ಸು. ಈ ಜಾಗ ಬಿಟ್ಟು ಒಂದ್ ಹೆಜ್ಜೆನೂ ಮುಂದಕ್ಕೆ ಬರಲ್ಲ ನಿಮ್ಮಂತಕ್ ನಾನು. ಏನೋ ಇವತ್ತು ಇಲ್ಲಿಗೂ ಗೊತ್ತಿರ್ಲಿಲ್ಲ, ಏನ್ ಮಾಡೋದು? ಅಪ್ಪೆದ್ ಮುಂಡೆ ಇಲ್ಲಿಗೆ ಬಂದು ಸೇರ್ಕೊಂಡವಳೆ. ಅನಿವಾರ್ಯವಾಗಿ ಬರ್ಬೇಕಾಯ್ತು ಇಲ್ಲಿಗೆ. ಇಲ್ಗಿದ್ರೆ ಈ ಮನೆ ಕಡಿಕೆ ಮಕ್ಕನೂ ಆಗ್ತಿರ್ಲಿಲ್ಲ ನಾನು. ನೀವು ಇಷ್ಟು ದಿನ ಆಗೈತಿ ಈ ಊರಿಗೆ ಬಂದು, ಎಂದಾದ್ರೂ ಬಂದಿದ್ದೇನೆ ಇಲ್ಲಿಗೆ? ಅಯ್ಯೋ, ಅದಕ್ಕೆ ಅಲ್ವಾ ಇವತ್ತು ಬಾ ಒಳಕ್ಕೆ ಅಂತ ಕರಿತಾ ಇರೋದು. ನಾನು ಬರಲ್ಲ, ನನ್ನ ಮಗಳನ್ನ ಕಳ್ಸು ಸುಮ್ಮನೆ. ಮನೆಗೆ ಇಕ್ಕೆ ಬೇಡ ನೀನು.
ಇಲ್ಲಿ ಸೇರ್ಕೊಂಡಿದ್ದೀನಿ ಪೆದ್ದಿ ಬಂದು ಬಾರೆ. ಅಲ್ಲ ನಾನು ಅವ್ರ ಅಂಗಡಿಗೆ ಹೋಗ್ಬೇಡ ಅಂತ ಹೇಳ್ದಂಗೆಲ್ಲ ಅವ್ರ ಅಂಗಡಿಗೆ ಹೋಗಿ ನಾನು ಹೇಳಿದ್ದೊಂದು ನೀನ್ ತಂದಿರೋದೇ ಒಂದು. ಬಾ ನಾನು ಆ ಬೆಟ್ಟದ ಅಂಗಡಿಗೆ ಹೋಗಿ ಯಾವ ಅಜ್ಜನ್ ಕೇಳ್ತೀನಿ ವಾಪಸ್ ತಗೊಂಡ್ ಕೊಡಜ್ಜ ಅಂತಾನೆ. ನಮ್ಮ ಮನೆ ಕಡೆಗೆ ನಮ್ಮ ಅಂಗಡಿ ಕಡೆಗೆ ಬಂದೇ ಇಲ್ಲ ಅಂತ ಆ ಅಜ್ಜ ಅಂತಾನೆ. ನಾನು ನಿನ್ನ ಊರೆಲ್ಲ ಸುತ್ತಾಡ್ಕೊಂಡು ಹುಡ್ಕಾಡಿನಲ್ಲಿ ಇಲ್ಲಿ ಬಂದು ಸೇರ್ಕೊಂಡಿದ್ಯಾ ಬಾರೆ ಈಸಕ್ಕೆ. ನಾನ್ ಬರಲ್ಲಪ್ಪ. ಅರೆ ಸುಮ್ಮನೆ ಬಾ ನೋಡು. ನಾನು ಬರಲ್ಲ, ನಾನು ಇಲ್ಲೇ ಇರ್ತೀನಿ, ನೀನೇ ಬಾ ಇಲ್ಲಿಗೆ. ಏಯ್ ಪೆದ್ದಿ, ನಾನು ಈ ಮಂತಕ್ ಬರಲ್ಲ ಮತ್ ಗೊತ್ತಿದ್ದೆ ಇಲ್ಲಿಗೆ ಬಂದಿದ್ದೇನೆ. ನಾನು ಇವ್ರ ಮಂತಕ್ ಬರಲ್ಲ ಬಾರಿ. ನೀನ್ ಈಸಕ್ಕೆ ಬಾಗ್ಲು ಬಿಟ್ಟು ಬತ್ತಿ ಇಲ್ವೇ ಒದೆ ಕೊಡೋಣ ಈಗ. ಇಲ್ಲ ಕಿಲ್ಲ, ನಾನ್ ಬರಕ್ಕಿಲ್ಲ. ಏನ್ ಮಾಡ್ಕೊಂತೀಯ ಹೋಗು. ಹೆಂಗೆ ನನಗೆ ಗೊತ್ತಿತ್ತು ನೀನು ಈ ಮಂತಕ್ ಬರಲ್ಲ ಅಂತ. ಅತ್ತೆ ಮತ್ತಿಗೆ ಕೊನೆಗೆ ಈ ಮಂತಕ್ ಓಡ್ ಬಂದಿದ್ದು. ಇವಾಗ ಹೆಂಗ್ ಮಾಡ್ತೀಯಮ್ಮ ನನ್ನ ಒಯ್ಯಕ್? ನೀನ್ ಹುಡ್ಕಾಡ್ದೆ ತಾನೆ ಊರಾಗೆಲ್ಲ, ನನಗೆ ಗೊತ್ತು. ಇನ್ನ ಒಳಕ್ ಹೋಗ್ತೀಯೇನೆ ಬತ್ತಿ ಇಲ್ವೇ ಈಸಕ್ಕೆ? ನಾನ್ ಬರಲ್ಲಪ್ಪ. ಬಂದ್ರೆ ನೀನ್ ನನ್ನ ಒಯ್ತೀಯ. ನೀನೇ ಬಾ ಈ ಮನೆ ಯಾಕೆ ಬರಲ್ಲ? ಏಯ್ ಪೆದ್ದಿ, ಬಂದ್ರೆ ಸರಿ. ಇವಾಗ ನೋಡು ಇವ್ರ ಮನೆಯಾಗ ಸೇರ್ಕೊಂಡು ನನ್ನೇ ಆಟ ಆಡಿಸ್ತೀಯೇನೆ. ನನ್ ಕೈಗೆ ಸಿಗು ಮಾಡ್ತೀನಿ ನಿನ್ಗೆ. ನೀನೇನು ಮಾಡಕ್ಕಾಗಲ್ಲ. ನೀನ್ ಈ ಮನೆಯಾಗ ಬರಲ್ವಲ್ಲ, ನನ್ನ ಹೆಂಗ್ ಹಿಡ್ಕಂತೀಯ? ನಾನು ಈ ಮನೆಯಾಗ ಬರಲ್ಲ ಅಂತಾನ ಅದನ್ನೇ ನೆಪ ಮಾಡ್ಕೊಂಡು ಇಲ್ಲಿ ನನ್ನ ಆಟ ಆಡಿಸ್ತೀಯೇನೆ. ಎಂದಾದ್ರೂ ಒಂದ್ ದಿವಸ ನೀನು ಬರ್ಲೇಬೇಕು. ಇಲ್ಲಿ ಜಾಸ್ತಿನೇ ಇರ್ತೀಯ. ಬಂದೇ ಬತ್ತೀಯ. ಕಾಳಮ್ಮ, ಇಲ್ಲಿವರೆಗೂ ಬಂದಿದ್ಯಾ? ಬಾ. ಮಗಳ ಮೇಲೆ ಯಾಕೆ ಹಂಗ್ ರೇಗಾಡ್ತಾ ಇದ್ಯಾ? ನೀನ್ ಹೇಳಿರೋ ಅಂಗಡಿಗೆ ಹೋಗಿಲ್ಲ, ನನ್ನ ಮೊಮ್ಮಗನ ಅಂಗಡಿಗೆ ಬಂದೇಳೆ ಅಂತ ತಾನೆ ನೀನು ಹಿಂಗೆ ಇವಳ ಮೇಲೆ ರೇಗಾಡ್ಕೊಂಡು ಬಂದಿರೋದು. ಬಿಡು, ಏನೋ ತಿಳಿಯಲ್ಲ ಪಾಪ, ಸಣ್ಣ ಹುಡುಗಿ ಇದ್ದಂಗ ಅದು ಒಂಥರ. ಅವಳ ಮೇಲೆ ಯಾಕೆ ಹಿಂಗ್ ರೇಗಾಡ್ತಾ ಇದ್ಯಾ? ಅಜ್ಜಿ, ನೀನು ಬಾಯಿ ಮುಚ್ಕೊಂಡು ನಿಂತಾಗೆ ಬುದ್ಧಿ ಹೇಳ್ಸ್ಕೊಂಬ ಬಂದಿಲ್ಲ ನಾನಿಲ್ಲಿ. ಈ ಪೆದ್ದಿನ ಎಳ್ಕೊಂಡು ಹೋಗಕ್ ಬಂದೀನಿ. ಮುಂಚೆಲೆ ಆ ಮನೆಯಿಂದ ಹೊರಕ್ ಹಾಕ್ರಿ ಅವಳನ್ನ. ಹೊರ ಕಳಿಸ್ರಿ. ಏ ದೇವಿ, ಹೊರ ಕಳಿಸಿ. ಹೇಳೋದು ಗೊತ್ತಾಗಲ್ಲೇ? ಅಯ್ಯೋ, ನಾನೇ ಕಳ್ಸೋಣ? ನಿನ್ ಮಗಳು ನೀನು ಕರ್ಕೊಂಡೋಗು, ನಾನೇನ್ ಕೇಳ್ತೀಯ? ನಿಂದೊಳ್ಳೆ ಕತೆ ಆಯ್ತಲ್ಲ. ಕರ್ಕೊಂಡೋಗ್ತೀನಿ ಕಣೆ, ಕರ್ಕೊಂಡೋಗ್ತೀನಿ. ನೀನೇನು ಕಳಿಸ್ಬೇಡ. ಏಯ್ ಪೆದ್ದಿ, ಇವ್ರ ಮುಂದೆ ಎಲ್ಲ ನನಗೆ ಅವಮಾನ ಆಗಂಗ್ ಮಾಡ್ತಿದ್ಯೇನೆ. ಅಲ್ಲ, ಇಷ್ಟು ದಿನ ಆಗೈತಿ ಈ ಮನೆ ಕಡೆಗೆ ಕಾಲಿಕ್ಕಿರ್ಲಿಲ್ಲ ಅಂತದ್ರಾಗೆ ಈ ಮನೆ ಹತ್ರಕ್ಕೆ ಬರಂಗ್ ಮಾಡಿದ್ಯಲ್ಲ ಇವತ್ತು ನನ್ನ. ಬತ್ತಿ ಇಲ್ವೇ? ನಾನ್ ಬರಲ್ಲಪ್ಪ. ಬಂದೆ ನೀನು ಅದಕ್ಕೆ ಅಂತ ನನಗೆ ಚೆನ್ನಾಗ್ ಗೊತ್ತು. ನಾನ್ ಬರಲ್ಲ, ನೀನೇ ಬಾ ಇವ್ರ ಮನೆ ಯಾಕೆ. ಅಯ್ಯೋ 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 ಪೆದ್ದ ಮುಂಡೆ, ನಾನು ಅಲ್ಲಿಗೆ ಬರಲ್ಲ ಅಂತ ಗೊತ್ತಿದ್ದು ಈ ಮನೆ ಬಂದು ಸೇರ್ಕೊಂಡು ನನಗೇನೆ ಆಟ ಆಡ್ತೀಯೇನೆ. ಅಯ್ಯೋ, ಏನ್ ಮಾಡೋಣ ಈಗ? ನೋಡಿವಾಗ ಯಾತನ್ ತಕೊಂಡಿರ್ತೀನಿ. ಅಯ್ಯೋ ಅಯ್ಯೋ, ಒಳಕ್ಕೆ ಹೋಗಿ ಬಿಟ್ಲಲ್ಲಿ. ಏಯ್ ದೇವಿ, ಹೋಗಿ ನಮ್ಮ ಮಗಳನ್ನ ಎಳ್ಕೊಂಬರೋಗು ಹೊರಕ್ಕೆ. ಅವಳು ಯಾಕೆ ಎಳ್ಕೊಂಬತ್ತಾಳೆ? ನಿನ್ನ ಮಗಳನ್ನ ನೀನು ಕರ್ಕೊಂಡೋಗು. ಅಯ್ಯ, ಹೋಗು ಒಳಕ್ಕೆ. ನಾನು ಈ ಮನೆಯಕ್ಕೆ ಸತ್ರು ಹೆಜ್ಜೆ ಇಕ್ಕಲ್ಲ. ಹಂಗೆ ಶಪಥ ಮಾಡಿದ್ದೀನಿ ಅಂತದ್ರಾಗೆ ಈ ಪೆದ್ದಿಗೋಸ್ಕರ ನಾನು ಈ ಮನೆ ಒಳಗೆ ಬರನೆ. ಈ ದರಿದ್ರ ಮನೆಯಕ್ಕೆ ನಾನು ಎಂದಿಗೂ ಬರಲ್ಲ. ಈ ಮನೆಯಕ್ಕಂತೂ ನಮ್ಮ ಜೀವನನೇ, ನನ್ನ ಮಕ್ಳ ಜೀವನ, ನನ್ನ ಜೀವನ ಹಾಳು ಮಾಡಿರೋ ಮನೆಗೆ ನಾನು ಕಾಲಿಕ್ಕದ ಯಾವತ್ತೂ ಸಾಧ್ಯ ಇಲ್ಲ. ಕಾಲಿಕ್ಕಲ್ಲ. ಯೋ 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 ಯಾಕೆ ಕಾಳಮ್ಮ ಇಷ್ಟೊಂದು ಹಾರಾಡ್ತಾ ಇದ್ಯಾ? ಇಷ್ಟೊಂದು ಕೋಪ ತಾಪ ಒಳ್ಳೇದಲ್ಲ. ಆಗಿದ್ದಾಗೋಯ್ತು. ಎಷ್ಟು ದಿನ ಅಂತೇಳಿ ಇದನ್ನೇ ಹಾಗೆ ಸಾಧಿಸ್ಕೊಂಡು ಹೋಗ್ತಿ ಹೇಳು? ಎಲ್ಲರ ಜೊತೆನೂ ಚೆನ್ನಾಗಿರೋದು ನೋಡು. ಅವಾಗ ಎಲ್ರಿಗೂ ನೆಮ್ಮದಿ. ಈ ಊರಿಗೆ ಬಂದ ತಕ್ಷಣ ನಾನು ಕರ್ಬಿಟ್ಟು ನಿಮ್ಮ ಮನೆಗೆ ಬಂದು ನಿಮ್ಮನ್ನೆಲ್ಲರನ್ನು ಒಪ್ಕೊಂತೀನಿ ಅಂತ ತಿಳ್ಕೊಂಡಿದ್ದೀರೇನು? ಅದೇನಿಗೂ ಸಾಧ್ಯ ಇಲ್ಲ. ನಾನಿರೋ ತಕನ ಅವಳು ಎಲ್ಲಿಗೆ ಹೋಗ್ತಾಳ? ಅವಳು ಈ ಮನೆಗೆ ಎಷ್ಟು ದಿನ ಅಂತ ಇರ್ತಾಳೆ? ಬರಲೇಬೇಕು ಒಂದಲ್ಲ ಒಂದ್ ದಿವಸ ನಮ್ಮ ಮನೆಗೆ. ಅಮ್ಮ ಈ ಮನೆಗೆ ಬರಲ್ಲ. ಹೋಗ್ತೈತೆ. ನಗ್ತೀಯೇನೆ? ನಗ್ತೀಯ? ಬಾ ಐತೆ ನಿನಗೆ. ಇಲ್ಲಿ ಬಂದು ತಮಾಷೆ ಮಾಡ್ತಾ ಇದ್ದೇನೆ ಅಂತಗೇನೆ. ಅಯ್ಯೋ ನಡಿಪದ್ದು, ನಿಮ್ಮ ಅಪ್ಪ ಏನೋ ನಿಮ್ಮ ಅಜ್ಜಿ ಬರ್ತಾರೆ, ಅವಾಗ ನಾನೇ ಹೇಳಿ ನಿನ್ನ ಮನೆ ಕರ್ಕೊಂಡೋಗಿ ಬಿಡ್ತಾರೆ. ನಿಮ್ಮ ಅಪ್ಪ ಹೇಳಿರೆ ನಿಮ್ಮ ಅಮ್ಮ ಏನು ಮಾಡಲ್ಲ. ನೀನೇನು ಎದ್ರಕಮ್ಮಕ್ಕೆ ಹೋಗ್ಬೇಡ. ನಡಿ ಒಳಕ್ಕೆ. ನಿಮ್ಮ ಅಪ್ಪ ಬಂದ್ಮೇಲೆ ನಾನೆಲ್ಲ ಹೇಳ್ ಕಳಿಸ್ತೀನಿ ಜೊತೆಗೆ. ಸರಿ ಚಿಕ್ಕಮ್ಮ, ಇಲ್ಲೇ ಇರ್ತೀನಿ. ಅಪ್ಪ ಬರೋ ತಕನ ಅಪ್ಪನ ಜೊತೆಗೆ ಹೋಗ್ತೀನಿ. ಅಪ್ಪ ಆದ್ರೆ ಅಮ್ಮಯ್ಯನ ಒಯ್ಯಕ್ ಬಿಡಲ್ಲ, ನನ್ನ ಬೈತೈತೆ ಅಮ್ಮಯ್ಯನೇನೆ. ಸರಿ ಆಯ್ತು ನಡಿಯಮ್ಮ, ಇಲ್ಲೇ ಇರಿವಂತೆ ನಿಮ್ಮ ಅಪ್ಪ ಬರೋ ತಕನ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.